ಮಗಳು ಅಂತೆಲ್ಲ ಹೌದು ಪಪ್ಪ ಮಿದ್ದಸ್ಕೊಂತ ಶಾಲಿಗ್ರಾಮ ಬಾತ್ ಟಬ್ಬಲ್ಲೆಲ್ಲ ಹೋಗಿ ಫುಲ್ ಬಿಸಿ ನೀರೆಲ್ಲ ಹಾಕೊಂಡು ದೊಡ್ಡದಾಗಿ ಮಿಂದ್ಕೊಂಡು ಬಂದರು. ದೊಡ್ಡದಾಗಿ ಮಿಂದ್ಕೊಂಡು ಬಂದು ಹೇಳ್ರೆ ನಾನು ಟ್ರೀಟ್ಮೆಂಟ್ ತಗೊಂಡು ಬಂದೆ. ಟ್ರೀಟ್ಮೆಂಟ್ ಹಿಂಗೆ ಚಾಯ್ ಸಿಪ್ ಮಾಡ್ಕೊಂಡು ನಾನು ಇಲ್ಲೇ ಇದ್ಬಿಡ್ತೀನಿ. ಸೀರಿಯಸ್ಲಿ ಇನ್ಸ್ಟಾಗ್ರಾಮ್ ಬೇಡ, ಯೂಟ್ಯೂಬ್ ಬೇಡ ಅಂತ ಬೇಡ. ಇದು ಫ್ಲೈಟ್ ಟೇಕ್ ಆಫ್ ಆಗಲಿಕ್ಕೆಲ್ಲ ಇಲ್ಲಿ ನಿದ್ದೆ, ಇಲ್ಲಿ ಗೊರ್ಕೆ ನಂಗಂತೂ ಬಿಲೀವೇ ಮಾಡೋಕತ್ಲ. ಗಡಿ ಬಿಡಿ ರೆಸ್ಟೋರೆಂಟ್ ಆ ಬಾರ್ಡರ್ ಬಂದು ಕೂಡಲೇ ಒಂದು ಸ್ಟಾಪ್ ಆಗಿ ಗಲೀಜ್ ಪೂರ್ತಿಯಿಂದ ಇತ್ತು, ಫುಲ್ ಕ್ಲೀನ್ ಆಯ್ತು. ಎಂತ ನಂಗೆ ಶಾಕ್ ಅಂದರೆ ಶಾಕ್. ನಮಸ್ಕಾರ, ಸುಷ್ಮಾ ಸಾಲಿ ನಮ್ಮೆಲ್ಲ ಗಮ್ಮತ್ತಿಗಿರಲಿಲ್ಲ. ಸೊ ಈಗ ಬೆಳಿಗ್ಗೆ 5 ಗಂಟೆ 7 ನಿಮಿಷ 10 ನಿಮಿಷ. ಸೊ ಹೊರಟಿದ್ದು ಏರ್ಪೋರ್ಟ್ಗೆ. ಇವತ್ತು ನಾವು ಹೊರಟಿದ್ದು ಟಾರ್ಚ್ ಇಟ್ಕೊಂಡಿದ್ದೀವಿ ಗಾಡಿ ವಿಡಿಯೋ ಮಾಡೋಕ್ಕೋಸ್ಕರ. ಸೊ ಈಗ ಹೊರಟ್ರೆ ರೀಚ್ ಆಯ್ತು ಒಂದು 6 ಕಾಲಿಗೆ. ಹಾಂ ಹೌದು, 6:59 ರೀಚ್ ಆಯ್ತು. 6:20 ಬೋರ್ಡಿಂಗ್ ಅಂತಿತ್ತು, ಬಟ್ ತೊಂದರೆ ಅಲ್ಲ 7:20ಗೆ ಫ್ಲೈಟಿಗೆ ಹೋದೆ. ಸೊ ಅವಶ್ಯಕತೆ ರೀಚ್ ಆಗುತ್ತೆ. ಕಾರಣ ನನ್ನ ಡ್ರೆಸ್ ಒಳ್ಳೆ ತೊಗೊಳ್ಳೋದು ಒಳ್ಳೆ. ನಾವು ಒಂದು ಸ್ವಲ್ಪ ಸೇಮ್ ಟಿ ಶರ್ಟ್ ಬಟ್ ಕಲರ್ ಡಿಫ್ರೆಂಟ್ ಥರ ಕಾಣ್ತಿತ್ತು. ವಾಪಸ್ ಯಾವಾಗ ಸ್ಯಾಟರ್ಡೆ ತಾನೆ, ಸ್ಯಾಟರ್ಡೆ ವಾಪಸ್. ಸೊ ಎಕ್ಸೈಟಿಂಗ್, ಲೆಟ್ಸ್ ಸಿ. ಗಾಡಿ ಟೈಮ್ 5 ಟೈಮ್ ಆಯ್ತಕ್ಕೆ ಸಾಕು. ಮನೆಯಲ್ಲಿ ಹೋಗ್ತಾ ಹೋಗ್ತಾ ಮಾಡುವ ಕಾಣಿ ಎಷ್ಟು ಅಂದಾಗ ಅಂತ ಹೋಗುವ. ಫ್ಯಾನ್ಸ್ ಎಲ್ಲ ಬರ್ತಾರೆ ನಿಮಗೆಲ್ಲ. ನೀವು ಕರಬೇಕಿತ್ತು, ನೀವು ಕರೆದ್ರೆ ಬರ್ಲಿಕ್ಕಿಲ್ಲ. ನೀವು ಕರೆದ್ರೆ ಬರ್ತೀವಿ. ನಮ್ಮ ಫುಲ್ ಬಾರ ಇದೆ ನನ್ನ ಬಾಕಿ. ನಿಮ್ಮ ನೋಡು, ನಂದು ಹಾಕೋತೀರಾ? 70 ಚೆಕಿನ್ ಆಯ್ತು ನಮ್ದೀಗ. ಈಗ ನನ್ನ ಡ್ರೆಸ್ ಕಂಡ್ರೆ ನನ್ನ ಡ್ರೆಸ್ ಕಂತೆ ಗಾಡಿ. ದಿಸ್ ಇಸ್ ಮೈ ಡ್ರೆಸ್. ನಮ್ಮದು ಆಲ್ಮೋಸ್ಟ್ ಸೇಮ್ ಆಯ್ತು. ಈಗ ಚೆಕಿನ್. ಈಗ ನಾವು ಹೊರಟಿದ್ದು ಗೇಟ್ ಇದು ನೋಡಿ, ಗೇಟ್ ಅಲ್ಲಿಂದ ಬಗ್ಡೋಗ್ರ ಬಟ್ ತೋರಿಸ್ತೀನಿ. ನಾನು ಯಾವ ಥರ ಫೋನ್ ಇಟ್ಕೊಂಡಿದ್ದೇನೆ ಅಂತಂದರೆ, ವ್ಲಾಗು ಮಾಡಬೇಕು, ವ್ಲಾಗ್ ಮಾಡಿದ್ದು ಗೊತ್ತಾಗಬಾರ್ದು ಅನ್ನೋ ಥರ ಸುಮ್ಮನೆ ಏನೋ ನೋಡ್ಕೊಂಡು ಹೋದಂಗೆ. ಹಿಂಗೆ ಇಟ್ರೆ ಗೊತ್ತಾಗ್ತಲ್ಲ, ಅದಕ್ಕೆ ಹಿಂಗೆ ಇಟ್ಕೊಳ್ಳಿ. ಸ್ಮಾರ್ಟ್. ಸಂಡೇ ಊರಿಂದ ಬಂದಿದ್ದಷ್ಟೇ. ಈಗ 2 ದಿವಸ ಬಿಟ್ಟು ಸೋಮವಾರ ಮಂಗಳವಾರ ಇವತ್ತು ಬುಧವಾರ ರಜೆ. ವಾಪಸ್ ಹೋಗ್ತಿತ್ತು ಇಲ್ಲಿಗೆ. ಇವತ್ತು ಈ ಸಲ ಬೇರೆ ಸ್ಟೇಟಿಗೆ. ಸ್ಯಾಟರ್ಡೆ ಬರ್ತೀವಲ್ಲ, ಸಂಡೇ ಮಂಡೇ ಆದಮೇಲೆ ಮತ್ತೆ ಟ್ಯೂಸ್ಡೇ ಮತ್ತೆ ವರ್ಕ್ ಇದೆ ಏರ್ಪೋರ್ಟಲ್ಲಿ. ಅಲ್ಲಿ ಯಾವಾಗ ಹಿಂಗೆ ಮಾಡ್ತೀರಪ್ಪ, ಕಂಡಂಗೆ ಆಯ್ತು ಅಂತಲೇ ಗೊತ್ತಿಲ್ಲ. ಬಟ್ ಮಂಗಳೂರಲ್ಲೇ ಮಾತಾಡ್ಸಿರು ಸುಮಾರು ಜನ ಏರ್ಪೋರ್ಟಲ್ಲಿ. ಬಟ್ ಇಲ್ಲಿ ಯಾರೋ ಹಿಂಗೆ ಕಾಣ್ತಿದ್ರಪ್ಪ ಇಬ್ಬರು, ಗೊತ್ತಿಲ್ಲ. ನೋಡ ಪಾಪ ನಿಮ್ಗೆ ಲಾಂಜ್ ಆಕ್ಸಸ್ ಇತ್ತು, ನಾನು ಇಲ್ಲದೆ ಇವ್ರು ಇಲ್ಲಿ ಇಡ್ಲಿ ತಿಂಬಂಗಾಯ್ತು. ಇಲ್ಲಿದ್ರಲ್ಲಿ ಫುಲ್ ಚಂದ ಮಾಡಿ ತಿಂತಿದ್ದೀನಿ. ಬೇಬಿ ನಾನು ಹುಚ್ಚ ಅಂತ ಅನ್ಕೋಬೋದಲ್ಲ. ಈಗ ಒಂದ್ಸಲ ಅಭ್ಯಾಸ ಆಯಿತು. ಮುಂಚೆ ಎಲ್ಲ ಇದಿತ್ತು ಮುಂಚೆ ಎಲ್ಲ ಯಾರಂತ ಅನ್ಕೊಂಡ್ರೆ ತುಂಬ ಇತ್ತು. ಈಗಲೂ ಸ್ವಲ್ಪ ಇಷ್ಟ, ಬಟ್ ಆದರೂ ಚರ್ಮ ಇತ್ತು ಸ್ವಲ್ಪ. ಹೇಳಿದೆ ಬೇಗ ಬನ್ನಿ 6:20ಗೆ ಬೋರ್ಡಿಂಗ್ ಅಂತ. ಬೋರ್ಡಿಂಗ್ ಟೈಮ್ ಎಷ್ಟು ತೋರಿಸಿದೆ ಅಷ್ಟೊತ್ತಿಗೆ ಇರೋದು ಒಂದು ಸೇಮ್ ಟೈಮ್. ಅದು ನಾವು ರೀಚು ಆಗಿದ್ದೇವೆ. ಇಟ್ ಇಸ್ ನಾಟ್ ಲೈಕ್ ವಿ ಹ್ಯಾವನ್ ರೀಚ್ ಅಲ್ಲ. ಇದಕ್ಕೆ ಒಳ್ಳೆ ತಿಂಡಿ ತಿಂದ್ಕೊಂಡು ಆರಾಮ್ಸೆ ಪರ್ಸ್ ಎಲ್ಲ ಜೋಡಿಸ್ತಿದ್ದಾರೆ. ಅಲ್ಲಿ ಇರೋದೊಂದು ಪರ್ಸ್ ಜೋಡಿಸ್ತಿದೆ. ನನಗಿಂತ ಜಾಸ್ತಿ ನಿಮ್ಮನ್ನೇ ತೋರಿಸ್ತಿದ್ದೇನೆ ನಾನು. ಇದು EF ಅಲ್ವಾ? 7:20 ಬಿಡುತ್ತೆ. 7:20 ಅಂದರೆ 8:20 9:20 10:20 10:30. ಅಲ್ಲಿಂದ 4 hours ಜರ್ನಿ ಆಯಿತು. ಇದು ಫ್ಲೈಟ್ ಟೇಕ್ ಆಫ್ ಆಗಲಿಕ್ಕೆಲ್ಲ ಇಲ್ಲಿ ನಿದ್ದೆ, ಇಲ್ಲಿ ಗೊರ್ಕೆ. ಯಾಕೆ ಭಯನಾ ಅಥವಾ ಗೊರ್ಕೆ ನಿಜ ಗೊರ್ಕೆನಾ? ನೋಡಿ ಕಣ್ಣು ಮುಚ್ಚಿದ್ದು ನೋಡಿದ್ರೆ ಯಾಕೋ ಭಯ ಅಂತ ಅನ್ನಿಸ್ತಿದೆ.
ನಿಮಗೆ ಭಯನಾ ಪ್ರತಿ ಸಲ ಟೇಕ್ ಆಫ್ ಆಗ್ಬೇಕಾರೆ ಗುಳುಕ್ ಅಂತ ಕಣ್ಣು ಮುಚ್ಚಿ ಬಿಡ್ತಾರ? ಗುಡ್ ಟೈಮ್ ಟು ಸ್ಲೀಪಾ. ನನಗೆ ಆಟ ಆಡಬೇಕು ಅಂತ ಫೋನ್ ಕೊಡಿ, ನಾನು ಬ್ರಿಕ್ ಆಟ ಆಡ್ತೆ. ಬ್ರಿಕ್ ಆಟ ಕೊಡ್ತೀರಾ? ನನಗೆ ಇದ್ದಿಲ್ಲ, ನನಗೆ ಖುಷಿ ಇದೆ. ಬರಲಿಲ್ಲ ಅಂದರೆ ಕೊಡ್ತೀರಾ? ಎಲ್ಲಿದೆ ಫೋನ್? ಬಗ್ಡೋಗ್ರಾಗ ಬಂತು ನಾವು. ಎಂತಂದರೆ ಚಿಕ್ಕದಿತ್ತು ಆಯಿತಾ, ಒಂದು ಸ್ವಲ್ಪ ವಿಚಿತ್ರ ಥರ ಇತ್ತು. ನನಗೆ ಇದು ಕಂಡ್ರೆ ರೈಲ್ವೆ ಸ್ಟೇಷನ್ ಅಂತಂದ್ರೆ ಉದಯಪುರದ್ದು ಸ್ವಲ್ಪ ಚಿಕ್ಕದೆ, ಬಟ್ ಇಷ್ಟು ಈ ಥರ ಇಲ್ಲ. ಕಾಲೆಲ್ಲ ಈ ಥರ ಗಲೀಜಿರ್ತಾರೆ ಸಣ್ಣ. ಇಲ್ಲ ನಾವು ಇಲ್ಲೇ ಏರ್ಪೋರ್ಟಲ್ಲೇ ಒಂದು ಇದು ಮಾಡ್ತು ಕ್ಯಾಬ್. ಸೊ ಅವ್ರು ಕರ್ಕೊಂಡು ಹೋಗ್ತಿದ್ರು. ಎಲ್ಲ ಅದ್ರ ಬ್ಯಾಗ್ ತೊಗೊಂಡು ಇದಾ. ಸೊ ಈಗ ನಮ್ಮದು ಗಾಡಿ ಇದಾ, ಓನ್ ವೆಹಿಕಲ್ಲ ಅದಾ. ಸೊ ಅಪ್ಪ ಸೀದಾ ಅವ್ರು ಚೈನು ಅಂತ ಫುಲ್ ಆರ್ಮಿ ಇತ್ತು ಆರ್ಮಿ ಜಾಸ್ತಿ ಅಂತ ಡೆವಲಪ್ ಆಗಿಲ್ಲ. कैलाश पर्वत पूरा है ना। वो तो यहाँ से नजदीक में। हाँ। कितना किलोमीटर लगेगा यहाँ उधर से टोटल बागडोगरा एयरपोर्ट से 250 किलोमीटर एयरपोर्ट। कितना वक्त कैलाश पर्वत? नहीं वो तो 2 दिन का रास्ता है। वो तो पैदल चलना है ना बाद में? नहीं गाड़ी से ही जाता। गाड़ी से 2 दिन क्यों? जैसे यहाँ से गैंगटॉक तक 1 दिन, फिर गैंगटॉक से चाइना बॉर्डर 2 दिन, फिर उसके बाद तीसरा दिन जो है वो चाइना का गाड़ी लेके जाए। कैलाश पर्वत गैंगटॉक से चाइना के लिए 2 दिन क्यों? क्योंकि 1 दिन तो आपको गैंगटॉक में जाकर रुकना ही पड़ेगा। अच्छा, वो एक्रोटाइज के लिए। हाँ, क्योंकि नहीं तो आपको तो डायरेक्ट जाना तो आप 1 दिन में पहुंच सकते हैं चाइना बॉर्डर तक, लेकिन अलाउ नहीं है। बहुत कोल्ड बेंगल सफारी अंते ना, बेंगल सफारी 1 दिन आपको गैंगटॉक में होल्ड कराएगा। ये सफारी जा सकते थे यार, इधर सफारी है, बेंगल सफारी। हाँ, सब बंद है, पेट्रोल पंप भी सब बंद है। ಇದು ಸಫಾರಿ ಇತ್ತವರೆಲ್ಲ ತಿಂಬುದು ಕಣಿ. ನಾವೊಂದು ತಿಂತೀಗ ಅಂತಲ್ಲ ಬಟಾಣಿ. ಈಗ ಪೂಜಿ ಅದು ಎತ್ತಿದ್ರು ನಾವು ಘಾಟ್ ಸೆಕ್ಷನಲ್ಲಿ ಹೋಗೋದು, ಮತ್ತೆ ನೀವು ಗುಳುಕ್ ಮಾಡೋದಲ್ಲ. ಚೆನ್ನಾಗಿದೆ ಒಂಥರ. ಹೊಸ ಊರು, ಹೊಸ ದೇಶ, ಹೊಸ ಭಾಷೆ, ಹೊಸ ಕ್ಲೈಮೇಟ್. ಎವ್ರಿಥಿಂಗ್ ಇಸ್ ನೈಸ್ ಆ್ಯಂಡ್ ಫನ್. ಬಂದಿತ್ತು ಕಣಿ ಹೋಟೆಲ್. ಇದಾ ಹೆಂಗಿತ್ತು ಕಣಿ ಅಲ್ಲಿ ಮಧ್ಯದಲ್ಲಿ ಎಂತಿದ್ದು ಚಾಕ್ಲೇಟ್ ಪೌಡ್ರ್ ಹಾಕ್ದಂಗೆ ಇದೆಯಲ್ಲ, ಮಸಾಲ. ಹಾಂ, ವೆಜ್ ಮೀಲ್ ಈ ಥರ. ಅವರು ನಾನ್ ವೆಜ್ ಮೀಲ್. ಎಂತ ನೀವು ಫಿಶ್ಶಾ ಎಲ್ಲ ಸೇಮ್ ಅಲ್ಲ? ಫಿಶ್ ಒಂದು ಎಕ್ಸ್ಟ್ರಾ ನಂಗೆ ಬೇಡ ಬಿಡಿ. ಒಳ್ಳೆ ವಿಚಿತ್ರವಾಗಿದೆ ಅಂತಂತ ಟೇಸ್ಟಾಗಿ ಗೊತ್ತಾಗ್ತಿಲ್ಲ ಅಲ್ಲ. ಬಾ ಪಲ್ಯ ಚೆನ್ನಾಗಿದೆ, ಇತ್ತಿನಕ್ಕಲ್ಲ ಸಾರು. ಗಮ್ಮತ್ತಂತಂದರೆ ನಾವು ಕೈಯಲ್ಲಿ ತಿಂತಿದ್ದ, ಅವರಿಗೆ ಕೈಯಲ್ಲಿ ತಿಂದ ಅಭ್ಯಾಸ ಇಲ್ಲ ಅಂದರೆ ಎಲ್ಲರೂ ನಮ್ಮನ್ನು ಕಾಂಬೋದು ಎಂತ ಮಾಡ್ತಿದ್ರು ಇವರಂತ. ನಾವು ಸ್ಕೂಲಿಗೆ ಕಾಣಲ್ಲ ಕಾಣಲಿ ನಮ್ಮನ್ನೆಲ್ಲ ಕಲಿಸ್ಕೊಂಡಿದ್ರು. ಯಾವ ಕೈಯಲ್ಲಿ ತಿಂತಿಲ್ವಾ? ಯಾರು ತಿನ್ನೋದಿಲ್ಲ. even ಬೆಸ್ಟ್ ಬಂದ್ಬಿಡೋದು ಹಾಗೆ. ಯಾಕಂದ್ರೆ ಹತ್ರ ರೈಸ್ ಸ್ಪೂನಲ್ಲಿ ನಾವು ಇದು ಸೌತ್ ಇಂಡಿಯಾದವ್ರು ಮಾತ್ರ ಇರ್ತಿಲ್ಲ,
They were highly ruled by British. ಇದೆಲ್ಲ ಅವ್ರಿಗೆ ಮದ್ರಾಸ್ ಚೆನ್ನೈಯಲ್ಲಿ ಇಲ್ಲಿ ಅವ್ರು ಇದಿತ್ತಲ್ಲ ಲೈಕ್ ಕೋಲ್ಕತ್ತಾ. ಕನ್ಕೊಂಡು ಬಿಟ್ಕೊಲ್ಲ ಕನ್ಕೊಂಡು ಬಿಟ್ಕೊಂತ ಆಮೇಲೆ ಕಂಡ್ರೆ ನಾನೆಲ್ಲ ಅನ್ಕೊಂಡು ಎಲ್ಲ ಸ್ಪೂನ್ ಇದು ತುಪ್ಪ ಹಾಕೊಂಡ್ರ ಈ ಪ್ಲೇಸ್ ಎಷ್ಟು ಚಂದ ಐತೆ. ನಾವು ಮಧ್ಯದೆಲ್ಲ ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಬಂತ ನಿಂತದ್ದು ಎಷ್ಟು ಚಂದ ಐತಲ್ಲ. ಇದೆಂತ ಇಷ್ಟ ರಿವರ್ ಅಂಬ ಇಷ್ಟ. ಸೊ ಐ ಆಮ್ ಲವಿಂಗ್ ಇಟ್. ನಿಮ್ಗೆ ಫೋಟೋ ತೆಗಿಬೇಕಾ? ಕೊಡಿ, ತೆಗಿತೀನಿ. ಆಚೆಂದ ಬರಬೇಕು. ಆಯ್ತು ಕೊಡಿ. ಚಪ್ಪಲ್ ಬೇರೆ ಹಾಕೊಂಡ್ಲ ನಾನು. ಸಿಕ್ಕಿ ಬಂತು ಫೈನಲಿ. ಬಟ್ ಇನ್ನೊಂದು ಸ್ವಲ್ಪ ಜರ್ನಿ ಇದ್ದೆ ರೆಸಾರ್ಟಿಗೆ. ಇದು ಯೂನಿವರ್ಸಿಟಿ, ಸಿಕ್ಕಿಂ ಯೂನಿವರ್ಸಿಟಿ ಅಂತ ನಿಂತಲ್ಲ, ಅಲ್ಲಿ ಎಲ್ಲ ಇದು ಕಾಣ್ತದೆ. ಅಲ್ಲ ಗಮ್ಮತ್ತು ಅಂತಂದ್ರೆ ನಾನು ಇರೋದ್ರ ಈಗಷ್ಟೇ ಹೇಳ್ತಿದ್ದೆ ಸಿಕ್ಕಿಂ ಅಂತ ನಾನು ಬೋರ್ಡ್ ತೋರಿಸ್ನಲ್ಲ. ಬೋರ್ಡ್ ತೋರಿಸೋದು ಕೂಡಲೇ ಆ ರೋಡ್ ಡಿಫ್ರೆನ್ಸ್ ಮತ್ತು ಎಂಥದ್ದು ವೆದರ್ ಮತ್ತು ಜಾಗ್ರಫಿಕಲ್ ಚೇಂಜಸ್ ಫುಲ್ ಗೊತ್ತಾಗ್ತೈತೆ ಬಿಡಿ. ಅದು ಬಿಟ್ಟು ಈ ರೋಡೆಲ್ಲ ಕ್ಲೀನ್ನೆಸ್ಸಲ್ಲಿ ಎಷ್ಟು ಡಿಫ್ರೆನ್ಸ್ ಇತ್ತಂದರೆ ತುಂಬ ಡಿಫ್ರೆನ್ಸ್. ಈ ರೋಡ್ ಮೇಲೆ ಆಟ ಆಡ್ಲಕ್ಕೆ ಅಲ್ಲ ಕೂತ್ಕೋಬೋದು, ಅಷ್ಟು ಕ್ಲೀನ್ ಇತ್ತು. ಅದೇ ಈಗ ರೋಡ್ ಗಲೀಜು, ಬರೀ ಗಲೀಜು, ಧೂಳು, ಅಲ್ಲೆಲ್ಲಿನ ಪ್ರತಿಯೊಂದು ಇನ್ಫ್ರಾಸ್ಟ್ರಕ್ಚರ್ ಸೀರಿಯಸ್ಲಿ ಐ ಆಮ್ ಲವಿಂಗ್ ಇಟ್. ಆ ಬಾರ್ಡ್ರ್ ಬಂದು ಕೂಡಲೇ ಒಂದು ಸ್ಟಾಪ್ ಆಗಿ ಗಲೀಜು ಪೂರ್ತಿಯಿಂದ ಇತ್ತು, ಫುಲ್ ಕ್ಲೀನ್ ಆಯಿತು. ಎಂತ ನಂಗೆ ಶಾಕ್ ಅಂದರೆ ಶಾಕ್. ಸೀರಿಯಸ್ಲಿ ತುಂಬ ಚೆನ್ನಾಗಿ. ಬೆಸ್ಟ್ ಚಾಯ್ಸ್. ಐ ಥಿಂಕ್ ಇದು ಪ್ರೈವೇಟ್ ಅನ್ಸುತ್ತೆ, ಇದು ರೆಸಾರ್ಟ್ ಆರ್ ಹೋಟೆಲ್ ಹೋಗೋದಾದ್ರೆ. ಮಾತ್ರ ಮಧ್ಯಾಹ್ನ ಮಧ್ಯಾಹ್ನ 3-3:30 ಎಂತ ಕೋಲ್ಡ್ ಅಂದರೆ ಇತ್ತಲ್ಲ, ಅಷ್ಟು ಕೋಲ್ಡ್. ಐ ಆಮ್ ಲವಿಂಗ್ ಇಟ್. ಇಟ್ಸ್ ಸೋ ಬ್ಯೂಟಿಫುಲ್. ಬಂದ ಕೂಡಲೇ ನಂಗೆ ಹಿಂಗೆ ಹಾಕಾಯ್ತಾ ವೆಲ್ಕಮ್ ಮಾಡ್ರ. ಸೊ ಲುಕ್ ಎಟ್ ದ ವ್ಯೂ, ಸೂಪರ್ ಐತೆ ಆಯ್ತಾ. ಕಾಣಿ ಇದರಲ್ಲಿ ನಮ್ಗೆ ಸಿಗ್ಬೋದು ಯಾವುದಾದ್ರೂ. ಎಷ್ಟು ಚಂದ ನಂಗಂತೂ ಬಿಲೀವೇ ಮಾಡೋಕತ್ತಲ್ಲ. ಗಡಿ ಬಿಡಿ ರೆಸ್ಟೋರೆಂಟ್ ಓಪನ್ ಕೆಳಗೆ ಅಂತ ಅದೆಲ್ಲ ನಮ್ಗೆ ಯಾವ್ದು ಕೊಡ್ತಾರೋ ಗೊತ್ತಿಲ್ಲ. ಬಟ್ ಇಲ್ಲಿ ಕಣಿ ಫುಲ್ ಬೆಟ್ಟ. ಇದು ಕಾಂಚನಗಂಗನ, ಬಟ್ ಇವ್ರಿಗಿಂತಲೂ ಜುಂಗ ಹೇಳ್ತಾರೆ. ಕಾಂಚನಜುಂಗ, ನಾವು ಕಾಂಚನಗಂಗಾ ಹೇಳ್ತೀವಿ. ಕೋಗಿಲೆ ಕೇಳ್ತುಂಟ ನಂಗೀಗ ಫುಲ್ ಹಾರಿ ತೇಲಾಡೋ ಫೀಲ್ ಆಗ್ತಿತ್ತು. ಕಣ್ಶಾಯಿ ಚಾಕಣ್ಣು ಅಂದರೆ ಬ್ಲ್ಯಾಕ್ ಟೀ ಮಾಡಿದ್ ನೀವು ಇಲ್ಲ. ನಂಗೆ ಮುಖಕ್ಕೆಲ್ಲ ಹಚ್ಚಿ ಹೋಲಿ ಆಡಿದ. ನಾನು ಇವ್ರಿಗೆ ಹಚ್ಚಿದ್ದೆ. ನಂಗೆ 2 ಸೈಡ್ ಹಚ್ಚಿರ, ನಾನು 3 ಸೈಡ್ ಹಚ್ಚಿದೆ. ಹ್ಯಾಪಿ ಹೋಲಿ. ಓಕೆ, ಸುಮಿತ್ ರಿಟ್ರೀಟ್ಸ್ ಬ್ಯಾಂಡ್ ರೆಸಾರ್ಟಿಗೆ ಬಂದಿದೆ ಹೇಳಿಗೆ ಗ್ಯಾಂಗ್ಟಾಕಲ್ಲ. ಸೊ ಹೋಮ್ ಫಾರ್ ನೆಕ್ಸ್ಟ್ 3 nights. ಸೊ ಬನ್ನಿ ತೋರಿಸ್ತೆ. ಹೋಮ್ ಟೂರ್ ಮಾಡ್ತೆ. ಹೋಮ್ ಟೂರ್ ಅಂದರೆ ಈ ರೂಮ್ ಟೂರ್ ಆಯ್ತಾ. ಫಸ್ಟ್ ಈಗ ಒಂದು ಪ್ಯಾಸೇಜ್, ಆಮೇಲೆ ಇಲ್ಲೊಂದು ಎಂತ ಟೇಬಲ್ ಚಂದದ, ಆಮೇಲೆ ಇಲ್ಲಿ ಗೋಡೆಗಳು, ಮತ್ತೆ ಒಳಗೆ ಬರ್ತಾ ಸಿ ಒಂದು ಚೇರ್, ಒಂದು ಚಿಕ್ಕ ಟೇಬಲ್ ಆಯ್ತಾ, ಕ್ಯೂಟ್ ಅಂತ. ಆಮೇಲೆ ಚಿಕ್ಕ ಪೇಂಟಿಂಗ್ಸ್ ಅವರೆಲ್ಲ ಪೇಂಟಿಂಗ್ ಅಲ್ಲ, ಅದು ಪೇಂಟಿಂಗ್ ಹಾಕಿದ್ರ. ಆಮೇಲೆ ಇಲ್ಲಿ ಬಂದರೆ ಇದೊಂದು ಚಿಕ್ಕ ಡೈನಿಂಗ್ ಟೇಬಲ್ ಸೆಟಪ್ ಆಯ್ತಾ. ಯಾರು ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಇದು ನಾನು ತಂದು ಆರೆಂಜ್. ಇಲ್ಲಿ ಇಲ್ಲಿಂದ ವ್ಯೂ ಕಾಣ್ತಿದ್ದ. ಇಟ್ಸ್ ಬ್ಯೂಟಿಫುಲ್, ರಿಯಲಿ ಬ್ಯೂಟಿಫುಲ್. ಇದನ್ನು ಆಕ್ಚುಲಿ ಓಪನ್ ಮಾಡ್ಬೋದು ಗೊತ್ತಾ. ಬೇಡ ಬಟ್ ಚಳಿ ಆಗುತ್ತೆ. ಇದಾಗಲ್ಲ, ಈ ಸೈಡಿಂದ ಆಗುತ್ತೆ ಅಂತ ಆಯ್ತಾ. ಅದಾದ್ಮೇಲೆ ಇದೊಂದು ಚಿಕ್ಕ ಪ್ಯಾಸೇಜ್, ಬ್ಯಾಗ್ ಎಲ್ಲ ಇಡೋಕೆ. ಆಮೇಲೆ ಇದೊಂದು ಮಿರರ್, ಇಲ್ಲಿ ವಾಟರ್ ಹೀಟ್ ಎಲ್ಲ ಮಾಡೋಕೆ ಕೊಟ್ಟಿರೋ ಟೂಲ್. ಆಮೇಲೆ ಇದು ಪಾರ್ಟಿಷನ್ ಆದ್ಮೇಲೆ ನಾವು ಮನ್ಕಮ್ ರೂಮ್. ಇಲ್ಲೊಂದು ಟಿವಿ, ಮತ್ತೊಂದು ಚಿಕ್ಕ ವಿಂಡೋ. ಇಲ್ಲಿ ನಾನು ಸ್ನೀಕ್ ಪಿಕ್ ತೋರೋದು ಕಂಡ್ರ, ಹೊರಗಿಂದ ತೋರಿಸಿದಲ್ಲ ನಿಮಗೆ ನಾನು. ಆಮೇಲೆ ಈಚೆಗೆ ಬಂದರೆ ಇಲ್ಲೊಂದು ಹೀಟರಿಂದ ಹಿಂಗೆ ಹೋದರೆ ಈಚೆಗೆ ಲೆಫ್ಟ್ ಸೈಡ್, ನನ್ನ ರೈಟ್ ಸೈಡಲ್ಲಿ ಬಾಲ್ಕನಿ ಇತ್ತು. ಬಾಲ್ಕನಿ ಆಮೇಲೆ ತೋರಿಸ್ತಾ ಆಯ್ತಾ. ಸೊ ಮತ್ತೆ ಮುಂದೆ ಬಂದರೆ ಇಲ್ಲೊಂದು ದೊಡ್ಡ ವಿಂಡೋ, ಇಲ್ಲಿ ಕಾಣ್ತಿರ್ತಾ ವ್ಯೂ. ಇಲ್ಲಿನ ವ್ಯೂ ಸೂಪರ್ ಇತ್ತು ಆಯ್ತಾ. ಕಾಣ್ತೀರಾ? ಕಾಣಿ, ಇಟ್ಸ್ ರಿಯಲಿ ಬ್ಯೂಟಿಫುಲ್. ನಾನು ಆಗಲ್ಲ ಓಪನ್ ಮಾಡಿ ಕಂಡಾಯ್ತು. ತುಂಬ ಚಂದ ಆಯ್ತು. ನಂಗಂತೂ ಖುಷಿಗೆ ಪಾರವೇ ಇಲ್ಲ. ನಾನು ಯಾವತ್ತೂ ಅನ್ಕೊಂತಿದ್ದೆ ಈ ಥರ ಡೆಸ್ಟಿನೇಷನಿಗೆ ಬರ್ಕಂತ. ಫೈನಲಿ ಬಂದೆ. ಸೋ ಹ್ಯಾಪಿ ಆಯಿತಾ. ಇಲ್ಲಿಂದ ಬೇಕಾದ್ರೆ ಹಾರ್ದಿದ್ರೆ ಹಾರ್ಲಕ್ಕೆ, ಬಟ್ ಜೀವ ಆದಮೇಲೆ ಆಸೆ ಇದ್ರೆ ಬೇಡ ಆಯಿತಾ. ಆಚೆಯಿಂದನೂ ಪ್ಯಾಸೇಜಿಂದ ಒಳಗೆ ಬರ್ಲಾಕಿತ್ತಿದೆ ಅಂತಂದರೆ ಡ್ರೆಸ್ಸಿಂಗ್ ರೂಮ್ ಆರ್ ಕಬಾರ್ಡ್ ಅಲ್ಲ.
ಸೊ ಇಲ್ಲಿಂದನೂ ಬರ್ಲಕ್ಕೆ ಆಚಿಂದನೂ ಬರ್ಲಕ್ಕೆ. ಇಲ್ಲೊಂದು ದೊಡ್ಡ ಎಂತ ಹೇಳಿರೋದಕ್ಕೆ ಡ್ರೆಸ್ಸಿಂಗ್ ಟೇಬಲ್, ಆಮೇಲೆ ಒಂದು ಚೇರ್, ಮಿರರ್, ಕಬರ್ಡ್, ಅಯ್ಯ ಕಬರ್ಡ್, ಆಮೇಲೆ ಇಲ್ಲಿ ಬ್ಯಾಗ್ ಇಡೋಕ್ಕೆ ನನ್ನ ಮಾತ್ರ ಇದೆ, ಅವ್ರಿಗೆ ಆಚೆ ಇರುತ್ತೆ. ಮತ್ತೆ ಅನದರ್ ಬೆಸ್ಟ್ ಪಾರ್ಟ್ ಆಫ್ ದಿಸ್ ರೂಮ್ ಈಸ್ ದ ವಾಶ್ರೂಮ್. ಬನ್ನಿ, ವಾಶ್ರೂಮ್ ತುಂಬ ಚೆನ್ನಾಗಿದೆ ಖಂಡಿತ. ಮಿರರ್ ಮಾತ್ರ ಅಲ್ಲ, ಇಲ್ಲೆಲ್ಲ ಐತಲ್ಲ ಬೆಸ್ಟ್ ಪಾರ್ಟಲ್ಲಿ ಕಡಿಂತ ದೊಡ್ಡ ಲಕ್ಸುರಿ ಸೂಟ್ ರೂಮ್ ತ ಕಾಣೋದು. ಅದಕ್ಕೆ ಎಲ್ಲ ದೊಡ್ಡ ತುಂಬ ಸ್ಪೇಷಿಯಸ್ ಆಯ್ತು, ನೀಟ್ ಆ್ಯಂಡ್ ಕ್ಲೀನ್ ಆಯ್ತು. ಇಲ್ಲ ಎಂತ ಶವರ್ ತುಂಬ ನೋಡಿದ್ರೆ ಇಲ್ಲೆಲ್ಲ ಸ್ನಾನ ಮಾಡೋಕೆ ಕುರ್ಸೋತಿತ್ತು, ಹೊರಗೆಲ್ಲ ಹೋಗೋದಕ್ಕೆ ಸ್ನಾನ ಮಾಡೋಕೆ ಕೂರ್ಸೋತಿತ್ತು. ಒನ್ ಬೆಸ್ಟ್ ಪಾರ್ಟ್ ಯಾವುದು ಇದು, ಸೆಕೆಂಡ್ ಬೆಸ್ಟ್ ಪಾರ್ಟ್ ಅದು, ಆಮೇಲೆ ಥರ್ಡ್ ಬೆಸ್ಟ್ ಪಾರ್ಟ್ ಅಲ್ಲಿ ಇತ್ತು. ಅದಕ್ಕಿಂತ ಮುಂಚೆ ಬೆಡ್ ಎಲ್ಲ ಕಂಡ್ರೆ ಬೆಡ್ ಈಸ್ ಆಲ್ಸೋ ಒನ್ ಮೋರ್ ಬೆಸ್ಟ್ ಪಾರ್ಟ್. ಮೂರನೇದು ಕಾಣ್ತಿತ್ತಲ್ಲ, ಚಂದ ಇತ್ತಲ್ಲ. ಆ್ಯಂಡ್ ಇಲ್ಲೊಂದು ದಿವಾನ್ ಇತ್ತು ಆಯ್ತಾ, ಆ್ಯಂಡ್ ಇದೆಲ್ಲ ಚಿಕ್ಕ ಚಿಕ್ಕ ಪಿಲ್ಲೋಸ್. ಕಾಬಾ ಲಾಸ್ಟ್ ಬೆಸ್ಟ್ ಪಾರ್ಟ್ ಅಂತಂತ ಹೊರಗಿಂದ ವ್ಯೂ ಕಂಡ್ರೆ ಇದು ಇಲ್ಲಿ ಫ್ರೆಂಡ್. ಸೊ ಬ್ಯೂಟಿಫುಲ್, ಸೊ ಎಲಿಗೆಂಟ್, ಜಸ್ಟ್ ಲೈಕ್ ಅ ವಾವ್. ಸೂಪರ್ ಇತ್ತಲ್ಲ. ಈ ಕೆಳಗೆ ಮೇಲೆ ಇಡ್ಲಿಕ್ಕೆ ಹಿಂಗೆ ಕೂತ್ಕೊಂಡು ನಾವಿಲ್ಲಿ ಇಲ್ಲೊಂದು ಮನೆ ಮಾಡ್ಬೇಕಾಗಿ ಹಿಂಗೆ ಚಾಯ್ ಸಿಪ್ ಮಾಡ್ಕೊಂಡು ನಾನು ಇಲ್ಲೇ ಇದ್ಬಿಡ್ತೀನಿ. ಸೀರಿಯಸ್ಲಿ, ಇನ್ಸ್ಟಾಗ್ರಾಮ್ ಬೇಡ, ಯೂಟ್ಯೂಬ್ ಬೇಡ ಅಂತ ಬೇಡ, ಅಷ್ಟು ಬ್ಯೂಟಿಫುಲ್ ಇತ್ತು. ಇದು ಎಷ್ಟು ಚಂದ ಇತ್ತಂದರೆ ಇಲ್ಲೇ ಕೂತ್ಕೊಂಡು ಆರಾಮಾಗಿ ಕಾಲ ಕಳ್ಕೊಂಡು ಹೋಗ್ಲಕ್ಕಾಯ್ತಾ, ಬೇರೆ ಎಲ್ಲಿಗೂ ಹೋಗೋದು ಬೇಡ. ದಿಸ್ ಇಸ್ ಜಸ್ಟ್ ಎನಫ್. ಕೆಳಗೆ ಹಿಂಗೆ ಕಲ್ತ್ಕೊಂಡು ವಾವ್, ಸೀರಿಯಸ್ಲಿ ನೀವು ಇಷ್ಟು ಚೆನ್ನಾಗಿರೋ ರೆಸಾರ್ಟ್ ಮಾಡ್ತಾ ಅಂತ ನಾವು ಅನ್ಕೊಂಡಿರ್ತಿಲ್ಲ. ಇಲ್ಲ ಅಲ್ಲಂದ್ರೆ ನಿಮ್ದು ಹೇಗಿರೋದು ಗೊತ್ತಾ, ಸಿಟಿಯಲ್ಲಿ ಒಂದು ಸ್ವಲ್ಪ ಮಧ್ಯದಲ್ಲಿ ಆಚೆ ಈಚೆ ಗಾಡಿ ಓಡ್ತಿರುತ್ತೆ, ನೆಕ್ಸ್ಟ್ ಅಲ್ಲೇ ಆಚೆ ಹೋದರೆ ಮಾಲ್ ಆ ಥರದ್ದೆಲ್ಲ ಮಾಡ್ತಿರೋರು ನಾರ್ಮಲಿ. ನಂಗೆ ಅದೆಲ್ಲ ಇಷ್ಟ ಆಯ್ತಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ನಂಗೆ ನಿಮ್ಮ ಚಾಯ್ಸ್ ಇಷ್ಟ ಆಯ್ತು. ನಾನು ಕಳಿಸಿದೆ ಆ್ಯಕ್ಚುಲಿ ನಿಮಗಿದು, ನಾನು ಕಳಿಸಿದೆ, ಅದರಲ್ಲೇ ಇದ್ದದ್ದು ನೋಡಿದ್ದ ಅಂತ ನೀವು. ಅಲ್ಲ ತುಂಬ ಟೈಮ್ ಇದ್ದಿತ್ತಲ್ಲ, ವಿಡಿಯೋ ಮಾಡ್ಬೋದಿತ್ತು, ಫೋಟೋ ಅಲ್ಲಕ್ಕಿ. ನಾಳೆ ಸಿಗುತ್ತೋ ಇಲ್ವೋ ಇದು ಹಿಂಗೆ ಒಳಗೆ. ಇದೆಲ್ಲ ಕಾಣ್ತಿದ್ದಿ, ಬಟ್ ಎಂತಂತ ಕಿರಣ್ ಇಕ್ಕೊಂಡೆ. ಬಟ್ ಇದು ಭೂತಾನಲ್ಲ ಫೋಟೋಸ್ ಎಲ್ಲ ನೋಡ್ಬೇಕಾದ್ರೆ ಜಾಸ್ತಿ ಇರುತ್ತಲ್ಲಕ್ಕೆ, ಅದು ಎಂತ ಅಂತ ಹೇಳಿದ್ರೆ ನಂಗೆ ಅನ್ಪದ ಸೊಳ್ಳೆ. ಕರೆಕ್ಟ್ ಇನ್ಫಾರ್ಮೇಶನ್ ತಾನೆ. ಮತ್ತೆ ವಿಡಿಯೋ ಹೇಗಿರೋದು ಅದ್ರಲ್ಲಿ ಬರ್ದಿದೆ ನೋಡಿ ಎಂತಂತಲ್ಲ, ಅದೆಲ್ಲ ಸಿಂಬಲ್. ಹೌದು, ಅದು ಆಕ್ಚುಲಿ ಪಾತ್ ತರ ಕಾಣ್ತೈತೆ ನಮ್ಗೆ. ಹಾ, ಅಲ್ಲಿಂದ ಅಲ್ಲಿ ಓಪನ್ ಇತ್ತು, ಅಲ್ಲಿ ಓಪನ್ ಇಂದ ಅಲ್ಲ. ನಂಗೆ ಇಷ್ಟು ತನಕ ಕತೆ ಬಿಟ್ರಿ, ಈಗ ವಿಡಿಯೋಲಿ ನಿಜನ ಕೇಳಿದ್ರೆ ಐ ಹೋಪ್ ಸೋ ಅಂತೆ. ಎಷ್ಟು ಜೋರಿದೆ, ಎಷ್ಟು ಮಂಗ ಮಾಡ್ತಾರೆ ನಂಗಂದ್ರೆ. ಇವ್ರಿಗೆ ಕೂತ್ಕೊಂಬಿರ್ಲಿಲ್ಲ ಅವ್ರ ಇಷ್ಟೊತ್ತರಿಗೆ, ಬಟ್ ನಾನು ಸ್ವಲ್ಪ ಕೂತ್ಕೊಂಬ ಅಂತ. ಎಲ್ಲಿ ಅಲ್ಲಲ್ಲ, ಅದು ಆಕ್ಚುಲಿ ಚೆನ್ನಾಗಿ ವ್ಯೂ ಇನ್ನೂ ಚೆನ್ನಾಗಿ ಕಾಣುತ್ತೆ ಕೂತ್ರೆ. ಇವತ್ತಷ್ಟೇ ಬಂದದಷ್ಟೇ ಅಲ್ಲ, ಬಾಡಿ ಅಕ್ಲಿಮಟೈಸ್ ಆಗಬೇಕು ಸ್ವಲ್ಪ. ಸಡನ್ ಆಗಿ ನೀನು ಇಷ್ಟು ಕೋಲ್ಡ್ಗೆ ಎಕ್ಸ್ಪೋಜರ್ ಕೊಟ್ರೆ ನಾಳೆ ನೀನು ಹುಷಾರ್ ತಪ್ತದೆ. ಹುಷಾರ್ ತಪ್ಪಿದ್ರೆ ಮತ್ತೆ 2-3 ಡೇಸ್ ವೇಸ್ಟ್ ಆಗುತ್ತೆ. ನಾನು ಬನ್ನಿ ಎಲ್ಲರೂ ಆಲ್ರೆಡಿ ನೀನು ಶೀತ, ನಾವು ಈ ಕೋಲ್ಡ್ಗೆ ಚೂರು ಎಕ್ಸ್ಪೋಸ್ ಆಗಬೇಕು. ನಾನು ಮೌಂಟೇನ್ ಮಗಳು, ಸೊ ನಂಗೆ ಆ ಥರ ಎಂತ ಆಗಲ್ಲ. ಸೊ ಐ ಆಮ್ ಜಸ್ಟ್ ಎಂಜಾಯಿಂಗ್ ಇಟ್. ನಂಗಿತ್ತಲ್ಲ ಮಗಳು ಅಂತೆಲ್ಲ. ಹೌದು, ಪಪ್ಪ ಮಿದ್ದಸ್ಕೊಂಡ ಶಾಲಿಗ್ರಾಮ ಮೌಂಟೇನ್ ಮಗಳು ಆಸ್ ಎ ಫಾರ್ ಸಿಲಿಗುರಿ ಬಂದಿದ್ದಾಗೆ ಮಾತಾಡ್ತಾರೆ. ನಂಗಿತ್ತಲ್ಲ ಹಿಮಾಚಲಲ್ಲಿ ಇದ್ದಾಗ ನಂಗೊಂದು ಆಚೆ ಹೋಗುವ ಬೇಡ, ನಂಗಿತ್ತಲ್ಲ ಅದಿನ್ನೂ ಮೇಲೆ ಎತ್ತರ. ನಂಗಿತ್ತಲ್ಲ ಇದೊಂಥರ ಕೋರ್ ಮೆಮೊರಿ ಆಯ್ತಾ. ನಂಗೆ ತುಂಬ ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ ನಂಗೆ ಹೇಳ್ಕೊಂಬತ್ತಲ್ಲ, ಅಷ್ಟು ಎಕ್ಸೈಟ್ಮೆಂಟ್, ಖುಷಿ 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 ಖುಷಿ. ನಾವು ಸ್ಲೋಲಿ ಬಾಡಿನ ಎಕ್ಸ್ಪೋಸ್ ಮಾಡಬೇಕು, ಸಡನ್ ಆಗಿ ಎಕ್ಸ್ಪೋಸ್. ಹಿಂಗಿಲ್ಲ ಯಾಕೆ ಕಚ್ಚಿದ್ದು, ಏನೋ ಕಚ್ಚಿದಂಗಿದೆ, ಇರು ಏನೋ ಅದಂಗಿದೆ. ಅದು ಹೌದು, ಸ್ವಲ್ಪ ನಾವು ಅಷ್ಟು ಹೈಟಲ್ಲಿ ಇತ್ತಲ್ಲ ಅವತ್ತಿತ್ತು. ಓಕೆ ಚಲೋ, ಮತ್ತೆ ಬರ್ತೇವೆ. ಊಟ ಆಯ್ತಾ ಮುಗೀತು.
ಈಗ ಚಳಿ ಖುಷಿಯಾದ ಎಕ್ಸೈಟ್ಮೆಂಟ್ ಎಲ್ಲ ಒಂದು ಕಡೆ, ಆದರೆ ಈಗ ಚಳಿ ಇತ್ತಲ್ಲ ಅದನ್ನು ತಡ್ಕೊಂಬಕ್ಕೆ ಸಾಧ್ಯ ಇಲ್ಲ. ನಾನು ಇಷ್ಟೊತ್ತಿಗೆ ನಾಟಕ ಮಾಡ್ತಿದ್ದೆ ಚಳಿ ಚಳಿ ಅಂದ್ಕೊಂಡು. ಇವರಂಥದ್ದು ಬಾತ್ ಟಬಲೆಲ್ಲ ಹೋಗಿ ಫುಲ್ ಬಿಸಿ ನೀರೆಲ್ಲ ಹಾಕೊಂಡು ದೊಡ್ಡದಾಗಿ ಮಿಂದ್ಕೊಂಡು ಬಂದರು. ದೊಡ್ಡದಾಗಿ ಮಿಂದ್ಕೊಂಡು ಬಂದು ಹೇಳ್ರೆ ನಾನು ಟ್ರೀಟ್ಮೆಂಟ್ ತಗೊಂಡು ಬಂದೆ. ಟ್ರೀಟ್ಮೆಂಟ್ ಕೂತ್ಕೊಳ್ಳಿ, ಸ್ವಲ್ಪ ನಿಮ್ಮ ಮೂತಿ ತೋರಿಸ್ತೀನಿ, ಮಲಗಿದಾಗ ತೋರಿಸ್ತೇನೆ. ಮಲಗಿದಾಗ ತೋರ್ಸೋಕ್ಕಾಗಲ್ಲ, ಕೂತ್ಕೊಳ್ಳಿಕ್ಕೆ. ನಾನು ಟ್ರೀಟ್ಮೆಂಟ್ ತಗೊಂಡು ಬಂದಿಯಲ್ಲ ದೊಡ್ಡ ದೊಡ್ಡ ಜನ ಕಣಂಗೆ ಹೇಳ್ರು. ನಾನು ಮಾಡ್ತಿದ್ದೆ. ನಾನು ಸ್ವಲ್ಪ ಹೊತ್ತು ಬೆಡ್ಡಂಗೆ ಕೂತ್ಕೊಂಡೆ. ನಂಗೆ ಮತ್ತೆ ಎಂಥದ್ದು ವಾಯ್ಸ್ ಓವರ್ ಮಾಡೋಕ್ಕಿದೈತೆ. ನಾನು ವಾಯ್ಸ್ ಓವರ್ ಮಾಡ್ಕೊಂತ ಅದು ಸ್ವಲ್ಪ ಸೌಂಡ್ ಬರ್ತೈತೆ ಅಂತ ಆಫ್ ಮಾಡೋದನ್ನ ಹೀಟರ್ ಆಫ್ ಮಾಡಿ ನಾನು ಅನ್ನಷ್ಟೇ ಕೆಲಸ ಮಾಡಿದೆ. ನಂಗೆ ಗೊತ್ತೇ ಇಲ್ಲ. ಇವರಲ್ಲ ನನಗೆ ಚಳಿ ಆದೈತೆ ಆನ್ ಮಾಡು ಅಂದ್ಕೊಂಡು ಆನ್ ಮಾಡ್ರೆ ಈಗ ಅವ್ರಿಗೆ ಕಾಲ್ ಮಾಡಿ ಇನ್ನೊಂದು ಹೀಟರ್ ತರಿಸೋದು. ಎರಡೆರಡು ಹೀಟರ್ ಹಾಕಿರು. ನಿಮ್ಗೆ ಟ್ರೀಟ್ಮೆಂಟ್ ವರ್ಕ್ ಆಗಿಲ್ವಾಕಿ? ಇನ್ನೊಂದು ಸರ್ತಿ ಮಾಡ್ಬೇಕು ಟ್ರೀಟ್ಮೆಂಟ್. ನೀವು ರಾತ್ರಿ ಬಿಸಿನೀರು ಟಬ್ಬಲ್ಲೇ ರೀ ಗಮ್ಮತ್ತು ಇರೋದು. ಅಯ್ಯೋ ದೇವರ, ನನಗೆ ಹೀಯಾಳಿಸಿದ್ರೆ ಹಾಗೆ ಆಗೋದು. ಮೂತಿ ತೋರಿಸಿ ನಿಮ್ಮದು ನೀವು, ಬಟ್ ಕೂತ್ಕೊಳ್ಳಿ. ನಿಮ್ಮ ಮೂತಿ ಹೇಗೆ ತೋರಿಸೋದು? ಇದ್ರ ತೋರ್ಸೋಕ್ಕಾಗಲ್ಲ, ಅದು ಕಟ್ ಮಾಡ್ಬೇಕು. ತೋರಿಸ್ತೆ ಕಣಿ, ಎರಡೆರಡು ಹೀಟರ್ ಪಾಪ ಅವ್ರನ್ನೆಲ್ಲ ಕರೆಸಿ ಎರಡೆರಡು ಹೀಟ್ರ್ ಹಾಕಿ. ಹಾಣಿ ಇದೊಂದು ಫಸ್ಟಿಗೆ ಇದ್ದದ್ದು ಹೀಟರಾ, ಸೆಕೆಂಡಿಗೆ ಇದು ತರ್ಸೋದಪ್ಪ. ಅದೆಂಥದ್ದು ಸೌಂಡ್ ಬರ್ತೈತಪ್ಪ. ಸರಿ ಆಯ್ತು. ಈಗ ಎರಡೆರಡು ಹೀಟ್ರ್ ಹಾಕಿ ಬೆಳಿಗ್ಗೆ ಒಳಗೆ ನಾವು ಫಿಶ್ ಫ್ರೈ ಆಗಿದ್ರೆ ಆಯ್ತು, ಹೋಳಿಗಳಾಗ್ತಿದ್ರೆ ಆಯ್ತು ಬೆಳಿಗ್ಗೆ. ಎಸ್, ಇಷ್ಟ ಇವತ್ತಿನ ವಿಡಿಯೋ. ಫಸ್ಟ್ ಡೇ ಆಫ್ ಗ್ಯಾಂಗ್ಟಾಕ್. ಶಿಮ್ಲಾನೇ ಬರ್ತೈತೆ ನನಗೆ. ಫಸ್ಟ್ ಡೇ ಆಫ್ ಎಂಥದ್ದು 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 ಊರ ಹೆಸರು? ಗ್ಯಾಂಗ್ಟಾಕ್. ಶಿಮ್ಲಾ ಅಲ್ಲ, ಎಂಥದ್ದು ಹೆಸರು? ಸಿಕ್ಕಿಂ. ಹಾಂ, ಫಸ್ಟ್ ಡೇ ಆಫ್ ಸಿಕ್ಕಿಂ ಅವ್ರ ಗ್ಯಾಂಗ್ಟಾಕ್. ಈಗ ಮುಗಿತಿತ್ತು 9:15 ಟೈಮ್. 9:45 ಮನ್ಕಂತೀಗ. ಮನ್ಕಂಡು ಚಂದ ನಿದ್ದೆ ಮಾಡಿ ನಾಳೆ ಬೆಳಿಗ್ಗೆ ಎದ್ದು ಬ್ಯೂಟಿಫುಲ್ ಪ್ಲೇಸಿಗೆ ಹೋಯ್ಕ. ಅದು ಎಂತ ಅಂತ ನಾನು ಹೇಳೋದಿಲ್ಲ. ನಾನು ಕಾಣಲೂ ಇಲ್ಲ ಆ್ಯಕ್ಚುಲಿ, ಫೋಟೋಲು ಕಾಣಲಿಲ್ಲ, ವೀಡಿಯೋಲು ಕಾಣಲಿಲ್ಲ, ಎಂಥದ್ದು ಗೊತ್ತಿಲ್ಲ. ಬಟ್ ಕೇಳಿದಷ್ಟು ಅದ್ರ ಬಗ್ಗೆ. ಸೊ ತುಂಬ ಚಂದ ಇತ್ತು ಅಂದ್ರೆ ಅದ್ರ ಬಗ್ಗೆ ನಿಮಗೂ ನಾನು ಹೇಳೋದಿಲ್ಲ. ಸೊ ನಾಳೆನೇ ತೋರಿಸ್ತೆ. ಬೈ ದ ವೇ ನನಗೆ ನಾಳೆ ವೀಡಿಯೋ ಹಾಕೋಕ್ಕಂತ ಇಲ್ಲ. ಓಕೆ, ಇಷ್ಟ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ ಗಮ್ಮತ್ತಂಗಿರಿ. ಬಾಯ್. ಎಂತ ಕಿಕ್ಕಿ ಹೇರ್ ಡ್ರೈಯರ್? ಒಳ್ಳೆ ಬಿಸಿ ಆಗ್ತದೆ. ಹಿಡ್ಕೊಂಡು ಮಲಗಿ.